ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಶಿಕ್ಷಣ ಭೀಷ್ಮ ಗಂಗಾಧರಪ್ಪನವರಿಂದ ಸ್ಥಾಪಿತವಾದ ಶ್ರೀ ಹರ್ತಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಶಾಸಕರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿಗಳು ಮತ್ತು ಕರ್ನಾಟಕ ಸರ್ಕಾರದ ಗೃಹ ಸಚಿವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಕನ್ನಿಕಾ ಪರಮೇಶ್ವರ್ ಅವರು ಭಾಗವಹಿಸಿದ್ರು ಹಾಗೂ ಛಲವಾದಿ ಸಮುದಾಯದ ಕುಲ ಬಾಂಧವರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ರು. ನೂತನ ಕಟ್ಟಡದ ಉಸ್ತುವಾರಿಯನ್ನ ಶ್ರೀ ದಿನೇಶ್ ರವರು ಸಹಕಾರ ಸಂಘದ ಉಪಾಧ್ಯಕ್ಷರು ವಹಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಸಮುದಾಯದ ಅನೇಕ ಗಣ್ಯರು ಭಾಗವಹಿಸಿ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ವರದಿ ಸುರೇಶ್ ಎನ್ಯು ಕೊರಟಗೆರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸರ್ಕಾರವನ್ನು ಸ್ಥಾಪನೆ ಮಾಡಿದಂಥ ಹಾಗೂ ನನ್ನ ಪರಮ ಪೂಜ್ಯ ತಂದೆಯವರಾದಂಥ ಶ್ರೀ ಎಚ್ ಎಂ ಗಂಗಾಧರಯ್ಯನವರಿಗೆ ಮೊದಲನೇದಾಗಿ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ಬಹುಶಃ ಈ ಸಂಸ್ಥೆಯ ಇತಿಹಾಸದಲ್ಲಿ ಉಳಿದೋಗ್ತದೆ ಅಂತೇಳಿ ದಿನೇಶ್ ಹೇಳ್ದ. ನಿಜಕ್ಕೂ ಕೂಡ ಒಂದು ಇತಿಹಾಸವನ್ನೇ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಈ ಸರಳ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ನನ್ನ ಶ್ರೀಮತಿಯವರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲೂ ಬರಲ್ಲ ಸಾಮಾನ್ಯವಾಗಿ. ಅದೇನೋ ಬೇರೆ ಟೆನ್ನಿಸ್ ನೋಡೋದಕ್ಕೆ ಹೋಗಿದ್ದೋ ಅಲ್ಲಿ, ಹಾಗೆ ಜೊತೆಯಲ್ಲಿ ನೀನು ಬಾ ಅಂತ ಹೇಳ್ಕೊಂಬಂದೆ. ಅವ್ರಿಗೂ ಸ್ವಲ್ಪ ಪರಿಚಯ ಆಗಲಿ, ಸಮುದಾಯದ ಮುಖಂಡರುಗಳು ಮತ್ತು ಜನ ಪರಿಚಯ ಆಗಲಿ ಹಾಗೆ ಅಂತೇಳಿ ಕರ್ಕೊಂಡು ಬಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಚಂದ್ರಪ್ಪನವರು, ಚಂದ್ರಶೇಖರ್ ಅವರು, ಇನ್ನೊಬ್ಬ ಚಂದ್ರಶೇಖರು ಮತ್ತು ಭಾಳ ಮುಖ್ಯವಾಗಿ ನಮ್ಮ ಸಾಲ ವಸೂಲಿ ಮಾಡದೇ ಇದ್ದರೆ ಯಾವುದೇ ಸಂಸ್ಥೆ ಆರೋಗ್ಯಕರವಾಗಿರೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಸಾಲ ತಗೊಂಡವರು ಭಾಳ ಜನ ಕೊಡ್ದಿದ್ರೇನಂತೆ ಬಿಡು, ಪರಮೇಶ್ವರಪ್ಪ ಅವನೇ ನೋಡ್ಕೊಂತಾನೆ, ನಮ್ಮ ಪರವಾಗಿ ಅವನೇ ಕಟ್ಟಿಬಿಡ್ತಾನೆ, ಇಲ್ಲದೆ ಇದ್ರೆ ಮನ್ನಾ ಮಾಡ್ಕೊತಾರೆ. ಹೆಚ್ಚಂದರೆ ಮನ್ನಾ ಮಾಡೋದಲ್ಲ. ಆ ಭಾವನೆ ನಮ್ಮಲ್ಲಿ ಭಾಳಷ್ಟು ಜನರಿಗೆ ಇತ್ತು. ಅದನ್ನು ದಿನೇಶ್ ಅವರೆಲ್ಲ ಈಗಿನ ಡೈರೆಕ್ಟರ್ಗಳು ಅದನ್ನು ಸ್ವಲ್ಪ ದೂರ ಮಾಡೋ ಪ್ರಯತ್ನ ಮಾಡಿ ವಸೂಲಿಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆಲ್ಲ ಅಭಿನಂದನೆಯನ್ನು ಹೇಳ್ತಾರೆ. ಆಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಿಸ್ತಿನಿಂದ ನಡೆಸಬೇಕು ಅಂಥೇಳಿ ಇವತ್ತು ಹೊರಟಿದ್ದಾರೆ. ಅವರಿಗೆ ಶುಭ ಆಗಲಿ ಅಂಥೇಳಿ ನಾನು ಹಾರೈಸ್ತೇನೆ. ಭಾಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಇದೇನೋ ಗಂಗಾಧರಯ್ಯನವ್ರು ಮಾಡಿದರು ಮತ್ತು ಪರಮೇಶ್ವರ್ ಮುಂದುವರಿಸ್ಕೊಂಡು ಹೋಗ್ತಾ ಇದೆ, ಇದು ಅವ್ರಿಗೆ ಸ್ವಂತಕ್ಕೆ ಮಾಡ್ಕೊಂಡವ್ರೆ. ಅದಲ್ಲ, ಅದು ಇಡೀ ಸಮುದಾಯಕ್ಕೆ ಈ ಸಂಸ್ಥೆಯನ್ನು ಕಟ್ಟಬೇಕು, ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಬ್ಯಾಂಕ್ ಆಗಬೇಕು ಅಂತೇಳಿ ಯಜಮಾನರು ಅವರು ಗಂಗಾಧರಯ್ಯನವರು ಶಿಕ್ಷಣ ಭೀಷ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಈ ದಿನ ಸ್ಮರಿಸುತ್ತಾ, ನಮ್ಮ ದಿವಂಗತ ಎಚ್ ಎಂ ಗಂಗಾಧರಯ್ಯನವರ ನಂತರ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಈ ರಾಜ್ಯದ ಗೃಹ ಸಚಿವರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನಮ್ಮ ಅಣ್ಣನವರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಮತ್ತು ಈ ದಿವಸ
ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವ್ರ ಮಾರ್ಗದರ್ಶನ ಮತ್ತು ಜವಾಬ್ದಾರಿ ಎರಡನ್ನೂ ಅವರು ವಹಿಸ್ಕೊಂಡಿದ್ದಾರೆ. ನಾವು ಎಲ್ಲ 2025 ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಎಲ್ಲರೂ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾನು 2025 ಫೆಬ್ರವರಿ 22ನೇ ತಾರೀಕು ನಾವು ಸಾಹೇಬ್ರ ಹತ್ರ ಹೋದಾಗ ನಾನು ಎಲ್ಲರ ವಿಶ್ವಾಸ ತಗೊಂಡು 1 ವರ್ಷಗಳ ಕಾಲ ಎಲ್ಲ ನಿರ್ದೇಶಕರ ಸಹಕಾರದಿಂದ ಸಮುದಾಯದ ಎಲ್ಲ ಅಣ್ಣ ತಮ್ಮಂದಿರು, ಹಿರಿಯರು, ಸಹೋದರ ಸಹೋದರಿಯರು, ಅಧಿಕಾರಿ ವರ್ಗದವರು ಎಲ್ಲರೂ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದರು. ಅವತ್ತಿನ ಪರಿಸ್ಥಿತಿಗೆ ದಿವಂಗತ HM ಗಂಗಾಧರಯ್ಯನವರು ಸಿದ್ಧಾರ್ಥ ನಗರದಲ್ಲಿ 400 ಜನ ಸದಸ್ಯರಿಂದ ಈ ಸ್ಥಾಪನೆ ಆದಂತಹ ಸಂಸ್ಥೆ 30 ವರ್ಷಗಳು ಕಳೆದೋಯ್ತು. ಅವತ್ತು ₹100 ಶೇರಿಂದ 400 ಜನ ಷೇರ್ದಾರರು ಸೇರಿ ಇದು ಕಟ್ಟಿರ್ತಕ್ಕಂಥದ್ದು ಸಂಸ್ಥೆ. ಆದರೆ ನಮ್ಮ ಸಮುದಾಯದವರು ಏನಂದ್ಕೊಂಡಿದ್ರು ಅಂದರೆ, ಇದು ಪರಮೇಶ್ವರೇ ಬಂಡವಾಳ ಹಾಕ್ಲೇಳಿ ಸಾಲ ಇದನ್ನೇನ ದಿವಾಳಿ